ಆ ಟೈಮಲ್ಲಿ ಭವ್ಯ ಅವ್ರನ್ನ ಯಾಕೆ ಎಲಿಮಿನೇಟ್ ಮಾಡಲಿಲ್ಲ ಅಂತ ಹೇಳಿ ಆ ಸಂಯುಕ್ತ ಹೆಗ್ಡೆಯಲ್ಲಿ ಅವ್ರನ್ನ ಕಳಿಸಿದ್ರಿ ಕೂಡ ಹೊರಗಡೆ ಹೋದ್ರು ಭವ್ಯ ಅವರು ಮುಖ್ಯವಾಗಿ ಕಾಣುತ್ತೆ ಆ ಟೈಮಲ್ಲಿ ಯಾಕೆ ಭವ್ಯ ಅದು ಸುದೀಪ್ ಸರ್ ಹೇಳಿದ್ರಲ್ಲ ಅದನ್ನು ಕ್ಲಿಯರ್ ಆಗಿ ಅದು ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಸರ್ ಒಂದು ವಾದ ವಿವಾದ ಅಂತ ಆಗುತ್ತಲ್ಲ. ಸುದೀಪ್ ಸರ್ ಬಂದಿದ್ದು ವೀಕೆಂಡ್, ನಾವು ಅದಕ್ಕಿಂತ ಮುಂಚೆ ಕುತ್ಕೊಂಡು ನೋಡಿರ್ತೀವಿ, ನಮ್ಗಳಿಗೆಲ್ಲ ಇರಿಟೇಟ್ ಆಗಿರುತ್ತೆ ಅವೆಲ್ಲ. ಅದೇ ಅದು ಆ ಟೈಮಲ್ಲಿ ನೀವು ಯಾಕೆ ಡಿಸಿಷನ್ ತಗೊಳ್ಳಿಲ್ಲ ಎಲ್ಲ ಅದೇ ರೀತಿ ಅದು ಎಲ್ಲ ಸೀಸನ್ ಬರುತ್ತೆ ಅಲ್ಲ, ಎಲ್ಲ ಸೀಸನ್ ಯಾರೋ ಒಬ್ರು ಕಲಸ್ಕನ್ನಡ ಕೆಲಸ ಮಾಡೋರು ಯಾರೋ ಒಬ್ರು ಬರ್ತಾರೆ, ಅವ್ರಿಗೆಲ್ಲ ಇದೇ ತರ ನ್ಯೂಸ್ ಬಂದೇ ಬರುತ್ತೆ, ಕಲಸ್ಕನ್ನಡ ಇವ್ರನ್ನೇ ಗೆಲ್ಸುತ್ತೆ ಇವ್ರನ್ನೇ ಗೆಲ್ಸುತ್ತೆ. ಒಂದೇ ತರ ನೋಡಿದ್ವಲ್ಲ, ಎಲ್ಲರೂ ಒಂದೇ ತರ ನೋಡಿದ್ವಿ. ಅಂದ್ರೆ ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದರಲ್ಲಿ ದೊಡ್ಡ ಜಗಳ ಆದ್ರೆ ರಜತ್ ಅವರು ಅವ್ರಿಗೂ ಸೇರಿ ಆಚೆ ಬಂದಿರೋರು ಹೇಳ್ತಾರೆ. ಅದು ಒಂದು ಅದು ಅಂದ್ರೆ ನೀವು ಯಾರು ಬೇಕಾದ್ರೂ ಪ್ಲೇಸ್ ಮಾಡ್ಬೋದು, ಹನುಮಂತ ಜಾಗದಲ್ಲಿ ಬೇರೆ ಯಾರು ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ನೀವು ಯಾರನ್ನ ಪ್ಲೇಸ್ ಮಾಡ್ತಿರೋ ಅವ್ರ ವ್ಯಕ್ತಿತ್ವದ ಮೇಲೆ ಆ ಒಂದು ಇನ್ಸಿಡೆಂಟ್ ದೊಡ್ಡದಾಗುತ್ತೆ ಅಷ್ಟೇ ವಿಷಯ. ಕಾನ್ಟ್ರವರ್ಸಿ ಮಾಡಿರ್ತಾರಲ್ಲ ಅಂಥವ್ರನ್ನೇ ಜಾಸ್ತಿ ಎಲ್ಲಾ ಸೀಸನ್ ಯಾರು ಇಬ್ರು ಇದ್ದೇ ಹೋದವರು ಅಥವಾ ಇನ್ನೊಂದು ಯಾವ್ದು ಆ ಥರ ಸೆಲೆಕ್ಷನ್ ಯಾಕೆ ಅನ್ನೋ ಒಂದು ಪ್ರಶ್ನೆ 100% ಇದೆ. ಈ ತರ ಕಳ್ಳ ಕಾಕರನ್ನ ಕೆಲವರು ಕರ್ಕೊಂಡು ಹಾಕ್ತಾರೆ ಅನ್ನೋ ನೀವು ಗಮನಿಸಿರ್ತೀರಿ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನೆಲ್ಲ. ಇದು ಉದ್ದೇಶ ಏನಕ್ಕೆ ಸರ್ ಈ ತರ ಅಂತ ಹೇಳಿ ಹಂಗಂತ ಅಂದ್ರೆ ಇವಾಗ ಕಾಂಟ್ರವರ್ಸಿ ಪೀಪಲ್ ಅಂದ್ರೆ ಇವ್ರು ಏನ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಖ್ಯಾತಿ ಕುಖ್ಯಾತಿ ಅಂತ ಇರುತ್ತಲ್ಲ ಸರ್, ಕುಖ್ಯಾತಿ ಆದವ್ರನ್ನ ಯಾಕೆ ಕರಿತೀರಾ ಅಂತ ಅಷ್ಟೇ ಸರ್. ಖ್ಯಾತಿ ಕುಖ್ಯಾತಿ ಅಷ್ಟೇ. ಇನ್ನೊಂದೇನೋ ಇದಾಗಿರುತ್ತೆ ಅಂತ ಒಂದು ಕರ್ಕೊ ಬರ್ತೀವಿ ಯಾಕೆ ಅಂತ, ಅದು ಯಾಕೆ ಆ ಸ್ಟ್ರಾಟಜಿ ಏನಕ್ಕೆ? ಸ್ಟ್ರಾಟಜಿ ಸ್ಟಾರ್ಟ್ ಆದಾಗ ಎಲ್ಲರೂ ಸಹ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಇನ್ನೇನ್ ಸ್ಟಾರ್ಟ್ ಆಗಕ್ಕೆ 1 ಮಂತ್ ಇರ್ಬೇಕಾದ್ರೆ ಅದಕ್ಕೆ ಹೋಗ್ಬೇಕು ಅಂತಾನೆ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಅದಕ್ಕೆಲ್ಲ ನಾವು ರೆಸ್ಪಾನ್ಸಿಬಲ್ ತಗೊಳಕ್ಕಾಗಲ್ಲ. ವಿಷಯ ಇರೋದು ತುಂಬಾ ಸಿಂಪಲ್ ಮ್ಯಾಮ್. ಇವಾಗ ನಾವು ಶೋ ಮಾಡ್ತೀವಿ ಅಂದ್ಕೊಳ್ಳಿ, ಇವಾಗ ಯಾವ್ದು ದೊಡ್ಡ ಮೂವಿ ಮಾಡ್ತಾರೆ ಅನ್ಕೊಳ್ಳಿ, ಯಾರು ಎನಿ ಶೋ ಮಾಡಿದ್ರೆ ಅಲ್ಲಿ ಇವ್ರು ಬರಬೇಕು ಅಂತ ಒಂದು ವಿಶ್ ಲಿಸ್ಟ್ ಇರುತ್ತೆ. ವಿಶ್ ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ, ಇನ್ ಕೇಸ್ ಒಂದು ಕಥೆ ಆಗಿದ್ರೆ ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ಗೆ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕಲ್ಲಿ ಚೂಸ್ ಮಾಡ್ತಾರೆ. ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಏನೂ ಇಲ್ಲ, ಕತೆ ಹಿಂಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಬೇಸಿಕ್ ರೂಲ್ ಏನಿದ್ರೆ ಇವ್ರೆಲ್ಲ ಗೊತ್ತಿರೋರು, ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ. ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ವಿಷಯ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಇರ್ತಾರೆ, ಇವ್ರು ಕೆಟ್ಟವ್ರು ಅಂತ ಹೆಸರಾಗಿರುತ್ತೆ, ಬಟ್ ಹೂ ನೋಸ್ ಅದು ಆಮೇಲೆ ಕೊನೆದಾಗ ಅವರೇನಲ್ಲ ಅಂದ್ರೆ ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ. ನಮ್ಗೆ ಒಳ್ಳೆಯವರು ಕೆಟ್ಟವರು ಅಂತ ಒಂದು ಪ್ರಾಸೆಸ್ ಅಲ್ಲಿ ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೆಂಗ್ ಡಿಸೈಡ್ ಆಗ್ತಾರೆ, ಯಾವುದೋ ಒಂದು ಪೀರಿಯಡ್ ಬರಬೇಕು, ಅದಾದ್ಮೇಲೆ ಗೊತ್ತಾಗಬೇಕು. ಹಂಗೇನೆ ಅಂದ್ರೆ ಅವ್ರ ಫೇಮ್ ಇರ್ತಾರೆ, ಅವ್ರು ಟಾಕ್ ಆಫ್ ದ ಟೌನ್ ಆಗಿರ್ಗೆ ಅಂದ್ರೆ ಯಾವುದೋ ಒಂದು ರೀತಿ ಯಾವುದೋ ವಿಷಯದಲ್ಲಿ ಯಾವುದೋ ಒಂದು ಎಲ್ಲರೂ ಗೊತ್ತಿರೋ ಫೇಸ್ ಆಗಿರುತ್ತೆ, ಅವರಲ್ಲಿ ಒಳಗೆ ಬರ್ತಾರೆ. ಅದರಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು, ಇಫ್ ಈಸ್ ಅ ಗುಡ್ ಎಂಟರ್ಟೈನರ್ ಆರ್ ಒಳ್ಳೆ ಎಲ್ರಿಗೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲ್ಲುವ ತನಕ ಹೋಗ್ಬೋದು, ಇಲ್ಲಾಂದ್ರೆ ಆಚೆ ಹೋಗ್ತಾರೆ. ಇಲ್ಲಿಗೆ ಇವ್ರು ಬರಬಾರ್ದು ಅನ್ನೋದು ಯಾವ್ದು ರೂಲ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ, ಇಷ್ಟ ಆಗದೆ ಇರೋರು ಬಿಗಿನಿಂಗ್ ಅಲ್ಲೇ ಹೋಗ್ತಾರೆ, ಅಷ್ಟೇ ವಿಷಯ.